ಬೇಕು. ಬನ್ನಿ ಅವ್ರನ್ನ ಕರ್ಕೊಂಡು ಬರೋಣ. ಅಮ್ಮ ದೇವ್ರ ಹತ್ರ ಇದ್ದಾರಪ್ಪ, ಅವ್ರಿನ್ ಬರೋದಿಲ್ಲ, ಅಲ್ಲೇ ಇರ್ತಾರೆ. ಹಾಗಾದ್ರೆ ನನ್ನನ್ನು ದೇವ್ರ ಹತ್ರನೇ ಕರ್ಕೊಂಡು ಹೋಗಿ. ನಾನು ಅಮ್ಮನ ಜೊತೆನೇ ಇರಬೇಕು. ನಂಗೆ ಅಮ್ಮ ಬೇಕು. ಅಯ್ಯೋ, ನನ್ನ ಮಗಳನ್ನ ನನ್ನ ಕೈಯಾರೆ ನಾನೇ ಕೊಂದುಬಿಟ್ಟೆ. ನಮ್ಮ ಮನೆಯವರು ಬೇಡ ಬೇಡ ಅಂದ್ರು ನಾನೇ ಹಠ ಮಾಡಿಬಿಟ್ಟೆ. ನನ್ನ ಮಗಳು ಬಯಸಿ ಬಯಸಿ ಅವರನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡಿದ್ಬಿಟ್ಲು. ಬಾಳೆ ತರ ಬೆಳೆಸಿದ ಮಗಳನ್ನ ನಾನ್ ಕಳ್ಕೊಂಡ್ಬಿಟ್ಟೆ. ಇನ್ನ ನಾವ್ ಯಾಕೆ ಬದುಕಿರ್ಬೇಕು? ತಾಯಿ ಸುಚಿದೇವಿ, ನನ್ನ ಮಗಳು ನಿನ್ನನ್ನೇ ನಂಬಿದ್ಲು, ನೀನೇ ಅವಳನ್ನ ಕಾಪಾಡ್ಲಿಲ್ವಲ್ಲ ತಾಯಿ. ಅಮ್ಮ, ದಯಮಾಡಿ ಸಮಾಧಾನ ಮಾಡ್ಕೊಳ್ಳಿ. ನೀವು ಬಂದಾಗಿಂದ ಒಂದು ಗುಟುಕ್ ನೀರು ಸಹ ಕುಡ್ದಿಲ್ಲ. ನೀವು ಈ ಕಣ್ಣೀರು ಹಾಕ್ತಾ ಕುಳಿತ್ರೆ ಹೇಗೆ ಹೇಳಿ? ಮತ್ತಿನ್ನೇನಮ್ಮ ಮಾಡೋದು? ಈ ವಯಸ್ಸಾದ ಜೀವಗಳಿಗೆ ಕಣ್ಣೀರು ಬಿಟ್ರೆ ಮತ್ತಿನ್ನೇನಿದೆ? ಜಾತಕ ಸರಿ ಇಲ್ಲ ಅಂತ ಅನುಮಾನ ಬಂದಾಗಲೇ ಈ ಮದುವೆ ನಿಂತು ಹೋಗಿದ್ದಿದ್ರೆ ನನ್ನ ಮಗಳು ಇವತ್ತು ಜೀವಂತವಾಗಿರ್ತಿದ್ಲು. ಮಠದ ಗುರುಗಳು ನನ್ನ ಮಗಳನ್ನ ಕಾಪಾಡಲಿಲ್ವೇ? ಮಾವನವ್ರೆ, ಈಗ ನಾವು ಏನು ಮಾಡೋಕ್ಕಾಗುತ್ತೆ ಅಂತ ನೀವೇ ಹೇಳಿ. ಹೌದಪ್ಪ, ಈಗೇನು ಮಾಡೋಕ್ಕಾಗಲ್ಲ. ನಾವು ಹೆಣ್ಣು ಕೊಟ್ಟವರು ದೂರ ಇದ್ವಿ, ನೀವು ಹತ್ರ ಇದ್ರಲ್ವಾ, ಏನಾದರೂ ಮಾಡ್ಬೋದಾಗಿತ್ತು. ಅವ್ರನ್ನ ಬೇರೆ ಕಳಿಸಿದ್ಮೇಲೆ ಅವ್ರ ಸಂಸಾರ ಹೇಗಿದೆ ಅಂತ ಗಮನಿಸ್ಬೇಕಾಗಿತ್ತು. ಪಾಪ ನನ್ ಮಗಳು ಏನೂ ಅರಿಯದ ಮುಗ್ದೆ. ಅಮ್ಮ ಒಳ್ಳೆ ಮನೆತನ ಅಂತೆ, ಹುಡುಗ ಒಳ್ಳೆ ಕೊಡುವಂತ ಅಂತೆ, ನಾನು ಅವ್ರನ್ನೇ ಮದುವೆ ಆಗ್ತೀನಿ ಅಂತ ಅಂದ್ಲು. ಆ ತಾಯಿ ಗೋಪಮ್ಮ, ನಿಮ್ ಮಗಳು ನಮ್ಮನೆ ಸೊಸೆಯಾಗಿ ಬಂದ್ರೆ ನಮ್ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗ ಆಗುತ್ತೆ ಅಂತ ಹೇಳಿದ್ರು. ನಾವ್ ಆಸೆ ಪಟ್ಟು ಮದುವೆ ಮಾಡಿದ್ದೆ ನಮಗ್ ದೌರ್ಭಾಗ್ಯ ಆಗೋಯ್ತು. ತಾಯಿ, ನಮಗೂ ಇದು ಗೊತ್ತಿರ್ಲಿಲ್ಲ. ಗೊತ್ತಾಗಿದ್ದಿದ್ರೆ ಖಂಡಿತ ಇಷ್ಟೆಲ್ಲ ಆಗೋದಕ್ಕೆ ಬಿಡ್ತಾ ಇರ್ಲಿಲ್ಲ. ನೀವು ಈ ರೀತಿ ಅನ್ನ ನೀರು ಬಿಟ್ಟು ಕೂತ್ರೆ ಹೇಗೆ ಹೇಳಿ? ನಾವು ಹೆಣ್ಣು ಹೆತ್ತೋರಪ್ಪ, ಹೆಣ್ಣು ಹೆತ್ತೋರು. ನಮ್ಮ ಕಷ್ಟ ನಿಮಗೆ ಹೇಗೆ ಅರ್ಥ ಆಗುತ್ತೆ? ನೀವು ಆ ಶಾಂಭಟ್ರು ಬಂದು ಹುಡುಗನ ಬಗ್ಗೆ, ಹುಡುಗನ ಮನೆತನದ ಬಗ್ಗೆ ಗುಣಗಾನ ಮಾಡಿಬಿಟ್ರಿ. ನಾವು ಅದನ್ನ ನಂಬಿಟ್ವಿ. ಸುಖವಾಗಿ ಸಾಕಿದ್ ನಮ್ಮ ಮಗಳನ್ನ ನಿಮ್ಮ ಮಡ್ಲಿಗೆ ಹಾಕಿದ್ವಿ. ಆದ್ರೆ ನೀವೆಲ್ಲ ಸೇರಿ ಏನು ಮಾಡಿದ್ರಿ? ಅಣ್ಣ, ಸರಸ್ವತಿ ಕಳ್ಕೊಂಡಿರೋ ದುಃಖ ನಮಗೂ ಇದೆ. ಅದು ನಮ್ಮಿಂದಲೂ ಮರೆಯೋಕ್ಕಾಗೋದಿಲ್ಲ. ನೀವು ನಿಮ್ ಸಂಸಾರದ ಮುಖ ನೋಡ್ಕೊಂಡು ಮರ್ತು ಬಿಡ್ತೀರಾ. ಆದ್ರೆ ನಮ್ಗೆ ನಮ್ಮ ಮಗಳೇ ಸರ್ವಸ್ವ ಆಗಿದ್ಲು. ಕಣ್ ಮುಚ್ಚಿದ್ರೆ ನನಗೆ ಅವಳೇ ಕಣ್ಮುಂದ್ ಬರ್ತಾ ಇದ್ದಾಳೆ. ಈ ಹೆತ್ತ ಕರಳಿಗೆ ಇದನ್ನ ಸಹಿಸ್ಕೊಳಕ್ ಆಗ್ತಿಲ್ವೇ? ಅಮ್ಮ ಅಮ್ಮ, ನಿಮ್ ಕೈ ಮುಗಿತೀವಿ. ಈಗ ನಾವ್ ಯಾರು ಏನು ಮಾಡೋ ಪರಿಸ್ಥಿತಿಲಿಲ್ಲ. ಆದ್ರೆ ನೀವು ಹೀಗೆ ಅನ್ನ ನೀರು ಬಿಟ್ಟು ಇರೋದು ಸರಿ ಇಲ್ಲ. ಎಲ್ಲಮ್ಮ ಅನ್ನ ಸೇರುತ್ತೆ. ನಮ್ಮ ಮಗಳನ್ನ ಸುಖವಾಗಿ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ರಿ. ಎಲ್ಲಿ ಸುಖ? ಎಲ್ಲಿ ಸುಖ? ಎಲ್ಲಿ ನಮ್ಮ ಮಗಳು? ಎಲ್ಲಿ ನಮ್ಮ ಮಗಳು? ನಾನು ಆಸೆ ಪಟ್ಟು ಮದುವೆ ಆದ ನನ್ನ ಗಂಡ ನನ್ನ ಪಾಲಿಗಿಲ್ಲ ಅಂತ ನನ್ನ ಮಗಳು ಅವಳ ನೋವನ್ನ ಯಾರಲ್ಲೂ ಹೇಳ್ಕೊಳ್ದೆ ಅವಳ ಪ್ರಾಣನೇ ಕಳ್ಕೊಂಡ್ಬಿಟ್ಲು. ಮಾವನವ್ರೆ, ಈಗ ನಾವು ಏನು ಮಾಡೋಕ್ಕೆ ಸಾಧ್ಯ ಅಂತ ನೀವೇ ಹೇಳಿ. ಅಲ್ಲಪ್ಪ, ಒಂದು ಮಾತು ಕೇಳ್ತೀನಿ. ಅವರು
ನಿಮ್ಮ ತಮ್ಮ ಅಲ್ವೇ? ತಿಳಿದವರು, ವಿದ್ಯಾವಂತರು, ಮದುವೆ ಆಗಿ ಒಂದು ಮಗು ಆದಮೇಲೆ ನಡು ನೀರಿನಲ್ಲಿ ಕೈ ಬಿಟ್ಟು ಹೋದ್ರೆ ಪಾಪ ಅವಳು ತಾನೇ ಏನು ಮಾಡ್ತಾಳೆ? ಸಣ್ಣ ವಯಸ್ಸಿನ ಹುಡುಗಿ ನೋವು ತಡ್ಕೊಳಕ್ಕಾಗದೆ ಹೊರಟೋದು. ಅಯ್ಯೋ ಅಯ್ಯೋ, ನನ್ನ ಮಗಳನ್ನ ನಾನು ಹೇಗ್ ಮರೀಲಿ? ಅವಳು ಸತ್ತ ಸುದ್ದಿ ಕೇಳೋದಕ್ಕಿಂತ ಮೊದ್ಲೇ ನಾನು ಸತ್ತೋಗ್ಬಾರ್ದಾಗಿತ್ತೆ. ಅವಳು ನಂಬಿದ ದೇವತೆನೇ ಅವಳನ್ನ ಕಾಪಾಡ್ಲಿಲ್ಲ. ತಾಯಿ ಸಚ್ಚಿದೇವಿ, ಯಾಕೆ ತಾಯಿ ಅವಳಿಗೆ ನನ್ನ ಹೊಟ್ಟೆಲ್ ಜನ್ಮ ಕೊಟ್ಟೆ? ಈಗ ಯಾಕೆ ಅವಳನ್ನ ಕಿತ್ಕೊಂಡೆ? ನಾವೇನ್ ಪಾಪ ಮಾಡಿದ್ವಿ ತಾಯಿ? ಅಮ್ಮ, ನಮ್ಮ ತಮ್ಮನವರು ಯಾರಿಗೂ ಮೋಸ ಮಾಡಿದವರಲ್ಲ. ವಿಧಿ ಆಟ ಎಲ್ಲ ನಮ್ಮಿಂದ ಮುಚ್ಚಿಟ್ಬಿಡ್ತು. ಮೊದಲೇ ಗೊತ್ತಾಗಿದ್ದಿದ್ರೆ ನಾವು ಏನಾದರೂ ಪ್ರಯತ್ನ ಮಾಡ್ತಾ ಇದ್ವಿ. ನೋಡಿ, ಹೆತ್ತವರ ಸಂಕಟ ನಮಗೂ ಅರ್ಥ ಆಗುತ್ತೆ. ನೀವೀಗ ಮನಸ್ಸನ್ನ ಕಲ್ಲು ಮಾಡಿಕೊಂಡು ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ನಾನು ನೀರು ಸೇವನೆ ಮಾಡದೆ ಕುಡಿದು ಬಿಟ್ರೆ ಹೇಗಾಗುತ್ತೆ ಹೇಳಿ? ಆಯ್ತು ಆಯ್ತು, ಈಗಲೇ ಎಲೆ ಹಾಕಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ, ತಿಂದು ಬಿಡ್ತೀವಿ. ಆದರೆ ಒಂದು, ನನ್ನ ಮಗಳೇ ಬಂದು ಇಲ್ಲಿ ಬಡಿಸ್ಬೇಕು. ಆಗುತ್ತಾ ನಿಮ್ಮ ಕೈಲಿ ಕರ್ಕೊಂಬರಕ್ಕೆ? ಆಗುತ್ತಾ ನಿಮ್ಮ ಕೈಲಿ ಕರ್ಕೊಂಬರಕ್ಕೆ? ಗೋವಿಂದ 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 ಗೋವಿಂದ. ಅಯ್ಯೋ ಗೋವಿಂದ. ಆಚಾರ್ಯರೇ, ಯಾರ ಕತೆ ಗೋವಿಂದ ಆಚಾರ್ಯರೇ? ಏನೋ ಬಡಬಡಿಸ್ತಾ ಇದ್ದೀರಾ? ಬಡಬಡಾಯಿಸ್ತಾ ಇನ್ನೇನು ಮಾಡಲಿ ಗೋವಿಂದ? ನಾನು ಏನೇ ರಣತಂತ್ರ ಮಾಡಿದ್ರು ಅದು ನನಗೆ ತಿರುಗುಬಾಣ ಆಗ್ತಾ ಇದೆ. ಮಠಕ್ಕೆ ಬಂದ ಮೇಲೆ ಸರಸ್ವತಿನ ಭೇಟಿ ಮಾಡಿ ಆ ವೆಂಕಟನಾಥನ ಮೇಲೆ ಎತ್ತು ಕಟ್ಟಬೇಕು, ಇವನು ಮಾನನ ಹರಾಜಾಕ್ಬೇಕು, ಆ ಮೂಲಕ ಅವನಿಗೆ ಅವಮಾನ ಮಾಡಿ ಅವನು ತಾನಾಗಿನೇ ಮಠ ಬಿಟ್ಟು ಓಡ್ ಹೋಗೋ ಹಾಗೆ ಮಾಡಬೇಕು ಅಂತ ದೊಡ್ಡದಾಗಿ ರಣತಂತ್ರ ರೂಪಿಸಿದ್ದೆ. ಆದರೆ ಇಲ್ಲಿಗೆ ಬರೋ ಹೊತ್ತಿಗೆ ಅವಳೇ ಗೋವಿಂದ ಗೋವಿಂದ. ಅದೃಷ್ಟ ಕೈ ಕೊಟ್ರೆ ದರ್ಬೇನು ಪೊರ್ಕೆ ಹುಲ್ಲಾಗುತ್ತಂತೆ ಗುರುಗಳೇ. ನಿಮಗೆ ಭೋಗೇಂದ್ರ ಅಂತ ಹೆಸರಿದೆ ಹೊರತು ಭೋಗನೂ ಇಲ್ಲ, ಪದವಿ ಅಧಿಕಾರನೂ ಇಲ್ಲ. ಅದೇ ನಿಮ್ಮ ವೈರಿಗೆ ನೋಡಿ, ಈ ವಯಸ್ಸಿಗೆ ಹೊರಲಾರದಷ್ಟು ಬಿರುದು ಬಾವಲಿಗಳು, ಮದುವೆಯಾಗಿ ಸಂಸಾರ ಸುಖ, ಸನ್ಯಾಸಿಯಾಗಿ ಪರಮಾಂಸ ಪೀಠ, ಮಕ್ಕಳಿಂದ ಮುದುಕರ ತನಕ ಅವ್ರಿಗೆ ಕಾಲಿಗೆ ಬೀಳೋದೇನು, ಆಶೀರ್ವಾದ ಪಡೆಯೋದೇನು, ನೀವೇನೇ ಹೇಳಿ ಯೋಗ ಅಂದರೆ ಅದು ರಾಜಯೋಗ.